ಭೂತಕೋಲ ಪದ್ಧತಿ ಅನ್ನೋದು ವರ್ಷ ಪೂರ್ತಿ ನಡೆಯೋದಿಲ್ಲ. ಇದು ಮುಖ್ಯವಾಗಿ ಕೊಯ್ಲಿಗೆ ಕಾಲ ಮುಂಚೆ, ಅಂದ್ರೆ ಈ ಪ್ರೀ ಹಾರ್ವೆಸ್ಟ್ ಸೀಸನ್ ಅಂತ ಏನ್ ಹೇಳ್ತೀವಿ ಆ ಟೈಮಲ್ಲಿ ಮಾತ್ರ ನಡೆಯುತ್ತೆ. ಆ ಊರಿನ ಪುರೋಹಿತರು ಮತ್ತೆ ಅಧ್ಯಕ್ಷರು ಎಲ್ಲ ಸೇರಿ ಒಂದು ಡೇಟ್ ನ ಫಿಕ್ಸ್ ಮಾಡ್ತಾರೆ, ಈ ದಿನ ಭೂತಕೋಲ ಇಟ್ಕೊಳ್ಳೋಣ ಅಂತ. ಈ ಭೂತಕೋಲ ನಡೆಯೋದು ಮುಖ್ಯವಾಗಿ ರಾತ್ರಿ ವೇಳೆ ಮಾತ್ರ. ಒಂದು ದೇವಸ್ಥಾನದ ಮೈದಾನ ಅಥವಾ ಯಾವ್ದಾದ್ರು ಒಂದು ಪವಿತ್ರವಾದ ಒಂದು ತೋಪಲ್ಲಿ ಈ ಭೂತಕೋಲ ಸಂಭ್ರಮ ನಡೆಯುತ್ತೆ. ಈ ಪುರೋಹಿತರು ಅಲ್ಲಿರೋ ದೈವಗಳಿಗೆ ಪೂಜೆ ಮಾಡಿ ಆ ಯಾರು ವೇಷ ಕಟ್ಟಿರ್ತಾರೆ ಆ ವೇಷ ಕಟ್ಟಿರೋರ್ ಮೇಲೆ ಆ ಪಂಜುರುಳಿ ಮತ್ತೆ ಆ ಗುಳಿಗ ಎರಡು ದೈವವನ್ನ ಬರೆಸ್ತಾರೆ. ಇದನ್ನ ಇಂಗ್ಲಿಷ್ ಅಲ್ಲಿ ಗಾಡ್ ಸ್ಪಿರಿಟ್ ಇನ್ಕಾರ್ನೇಟ್ ಅಂತ ಹೇಳ್ತಾರೆ. ನಿಜವಾಗ್ಲೂ ಆ ನೃತ್ಯದ ಮುಖಾಂತರ ಅಲ್ಲಿರೋ ಜನಗಳಿಗೆ ಆ ಎರಡು ದೈವಗಳು ಒಂದು ಮೆಸೇಜ್ ನ ಹೇಳ್ತಾ ಇರುತ್ತೆ. ಆ ಎರಡು ದೈವಗಳಿಗೆ ತಿನ್ನೋದಿಕ್ಕೆ ಆಹಾರ ಕೊಡ್ತಾರೆ, ಹಣ್ಣು, ತೆಂಗಿನಕಾಯಿ, ಪುರಿ ಮತ್ತೆ ಕೆಲವು ಕಡೆ ಮಾಂಸ ಕೂಡ ಕೊಡ್ತಾರೆ. ಇದನ್ನೆಲ್ಲ ತಿಂದಾದ್ಮೇಲೆ ಅಲ್ಲಿರೋ ಪುರೋಹಿತರು ಆ ಎರಡು ದೈವಗಳಿಗೆ ಪೂಜೆ ಮಾಡಿ ಅಲ್ಲಿರೋ ಆರತಿ ತೋರಿಸಿ ಆ ಎರಡು ದೈವನ ಆ ದೇಹ ಬಿಟ್ಟು ಕಳಿಸ್ಕೊಡ್ತಾರೆ.